ಬಿಲ್ ಗೇಟ್ಸು ದೇವರಾಗ ಕೊಟ್ಟಿದ್ದಾನೆ ಕತೆ ಹೇಳ್ತೀನಿ ಕೇಳ್ರಪ್ಪ ಕೇಳ್ರಿ. ಅಣ್ಣ ಬಿಲ್ ಗೇಟ್ಸ್ ಅಣ್ಣ, ನಿನ್ಗೆ ದುಡ್ಡಿದೆ ಅಂತ ಇಡೀ ಪ್ರಕೃತಿನ ನಿಮ್ ಮನೆ ಆಸ್ತಿ ಅನ್ಕೊಂಬಿಟ್ಟಿದ್ಯೇನಪ್ಪ. ಕಂಪ್ಯೂಟರ್ಗೆ ಸಾಫ್ಟ್ವೇರ್ ಅಪ್ಡೇಟ್ ಕೊಟ್ಟಂಗೆ ನಮ್ಮ ಭೂಮಿಗೂ ಕೆಮಿಕಲ್ ಅಪ್ಡೇಟ್ ಕೊಡ್ತೀನಿ ಅಂದ್ರೆ ಸುಮ್ನೆ ಕೂರಕ್ಕೆ ನಾವೇನು ನಿನ್ನ ಆಫೀಸ್ ಕೆಳಗಡೆ ಕೆಲಸ ಮಾಡೋ ಆಳುಗಳ? ನಮ್ಗೆ ಕೇಳೋ ಅಧಿಕಾರ ಇದೆ, ಕೇಳ್ತಾ ಇದೀವಿ. ಜನರೇ ಕೇಳಿ, ನಮ್ಗೆ ಗೊತ್ತಿಲ್ದಂಗೆ ಇಡೀ ಪ್ರಪಂಚದ ಮೇಲೆ ಬಿಲ್ ಗೇಟ್ಸ್ ಒಂದು ಡೇಂಜರ್ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾನೆ. ಇದರ ಹೆಸರು ಸೋಲಾರ್ ಜಿಯೋ ಇಂಜಿನಿಯರಿಂಗ್ ಅಂತ. ಹಾರ್ವರ್ಡ್ ಯೂನಿವರ್ಸಿಟಿ ಜೊತೆ ಸೇರ್ಕೊಂಡು ಸ್ಕೋಪೆಕ್ಸ್ ಅನ್ನೋ ಪ್ರಾಜೆಕ್ಟ್ಗೆ ಈ ಮನುಷ್ಯ 2008ರಿಂದಲೇ ಕೋಟಿ ಸುರಿತಿದ್ದಾನೆ. ಈ ಯೋಜನೆ ಅಸಲಿ ಕೆಲಸ ಏನ್ ಗೊತ್ತಾ? ನಮ್ಮ ಸೂರ್ಯನ ಕಿರಣಗಳನ್ನ ಭೂಮಿಗೆ ಬರದೇ ಇರೋ ತರ ಅಡ್ಡಗಟ್ಟೋದು. ನೋಡಿ, ಜೆಟ್ ಏರೋಪ್ಲೇನ್ಗಳ ಮೂಲಕ ವಾತಾವರಣದ ಮೇಲ್ಪದರಕ್ಕೆ ಹೋಗಿ ಅಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಸಲ್ಫರ್ ಏರೋಸಾಲ್ ಕೆಮಿಕಲ್ಗಳನ್ನು ಸಿಂಪಡಿಸುತ್ತಿದ್ದಾರೆ. ಈ ಕೆಮಿಕಲ್ ನಿಂದ ಕೃತಕ ಮೋಡಗಳು ಅಂದ್ರೆ ಆರ್ಟಿಫಿಷಿಯಲ್ ಕ್ಲೌಡ್ಸ್ ಸೃಷ್ಟಿಯಾಗಿ ಸೂರ್ಯನ ಕಿರಣಗಳನ್ನ ರಿಫ್ಲೆಕ್ಟ್ ಮಾಡಿ ವಾಪಸ್ ಬಾಹ್ಯಾಕಾಶಕ್ಕೆ ಕಳಿಸುತ್ತೆ. ಇದರಿಂದ ಭೂಮಿ ತಂಪಾಗುತ್ತೆ ಅನ್ನೋದು ಇವರ ಲೆಕ್ಕಾಚಾರ. ಆದ್ರೆ ಈ ಕೆಮಿಕಲ್ ಗೇಮ್ ನಮ್ಮ ಪ್ರಾಣಕ್ಕೆ ಎಷ್ಟು ಕಂಟಕ ಅನ್ನೋದು ಈ ಸಾಹೇಬರಿಗೆ ಗೊತ್ತಿಲ್ವಾ? ಸೋಕಾಲ್ಡ್ ಬಿಲ್ ಗೇಟ್ಸ್ ಗೊತ್ತಿಲ್ವಾ? ಇತ್ತೀಚೆಗೆ ನೀವು ಗಮನಿಸಿರಬಹುದು, ನಮ್ಮ ಕರ್ನಾಟಕದಲ್ಲಿ ಮತ್ತು ದೇಶದ ಹಲವೆಡೆ ವಿಚಿತ್ರವಾಗಿ ಅಕಾಲಿಕ ಮಳೆ ಆಗ್ತಾ ಇದೆ. ಈ ರೀತಿ ಕೆಮಿಕಲ್ ಬಳಸಿ ವಾತಾವರಣದ ಜೊತೆ ಚೆಲ್ಲಾಟವಾಡೋದ್ರಿಂದ ನೈಸರ್ಗಿಕ ಮಳೆ ಚಕ್ರವೇ ಉಲ್ಟಾಪಲ್ಟಾ ಆಗ್ತಾ ಇದೆ. ಈ ಕೃತಕ ಮೋಡಗಳು ಸೃಷ್ಟಿಯಾಗಿ ಅನ್ಯಾಚುರಲ್ ಆಗಿ ಮಳೆ ಸುರಿಸ್ತಿವೆ. ಇದರಿಂದ ರೈತರು ಬೆಳೆದ ಬೆಳೆಗಳು ಮಣ್ಪಾಲಾಗ್ತವೆ, ಜನ ಸಾಮಾನ್ಯರ ಜೀವನ ಹೈರಾಣಾಗ್ತಾ ಇದೆ. ಬಿಲ್ ಗೇಟ್ಸ್ ಮಾಡ್ತಾರೋ ಈ ಕೆಲಸದಿಂದ ಏನೇನು ಆಪತ್ ಬರಬಹುದು ಅಂತ ಗೊತ್ತಾ ಸ್ನೇಹಿತರೆ ನಿಮ್ಗೆ? ಈ ಸ್ಪ್ರೇನಲ್ಲಿರೋ ಸಲ್ಫರ್ ಏರೋಸಲ್ ನಮ್ಮ ಓಝೋನ್ ಪದರವನ್ನೇ ಡ್ಯಾಮೇಜ್ ಮಾಡಬಹುದು. ರೈತರ ಹೊಟ್ಟೆಗೆ ಒಡೆಯಬೇಡಪ್ಪ. ಸೂರ್ಯನ ಬೆಳಕು ಸರಿಯಾಗಿ ಬೀಳದೆ ಇದ್ರೆ ಗಿಡ ಮರಗಳು ಹೆಂಗ್ ಬೆಳಿಬೇಕು? ಬೆಳೆ ಇಲ್ಲದೆ ಹೋದ್ರೆ ನಾವೇನು ನಿನ್ನ ಕಂಪ್ಯೂಟರ್ ಚಿಪ್ ತಿಂದು ಬದುಕಬೇಕಾ? ಏನಪ್ಪಾ ನಿಂದು ಬಾಧೆ? ಮಾನ್ಸೂನ್ ಡಿಪ್ರೆಷನ್ ಒಳಗಾಗ್ತೀವಿ. ಮಳೆ ಪ್ಯಾಟರ್ನ್ ಚೇಂಜ್ ಆಗಿ ಅತಿ ದೊಡ್ಡ ಬರಗಾಲ ಅಥವಾ ಪ್ರವಾಹ ಬರ್ಬೋದು. ನಾವೆಲ್ಲರೂ ಡಿಪ್ರೆಷನ್ಗೆ ಹೋಗ್ಬೋದು. ಆರೋಗ್ಯದ ಮೇಲೆ ಬಹಳ ಪರಿಣಾಮ ಬೀರ್ಬೋದು. ಈ ಕೆಮಿಕಲ್ ಮಿಶ್ರಿತ ಮಳೆ ಬಂದ್ರೆ ಮನುಷ್ಯರ ಆರೋಗ್ಯದ ಕತೆ ಏನಪ್ಪ? ಬಿಲ್ ಗೇಟ್ಸ್ ಸಾಹೇಬ್ರೆ, ನಿನ್ನ ಟೆಕ್ನಾಲಜಿ ನಿನ್ನ ಹತ್ರ ಇರ್ಲಿ, ಪ್ರಕೃತಿ ವಿಚಾರಕ್ಕೆ ಬಂದ್ರೆ ಪ್ರಕೃತಿನೇ ನಿನಗೆ ತಕ್ಕ ಪಾಠ ಕಲಿಸುತ್ತೆ ಕಣಪ್ಪ. ನಮ್ಮ ಪ್ರಾಣದ ಜೊತೆ ಚೆಲ್ಲಾಟವಾಡೋದನ್ನ ನಿಲ್ಸಪ್ಪ. ಇಡೀ ಜಗತ್ತು ನಿನ್ನ ಎಕ್ಸ್ಪೆರಿಮೆಂಟ್ ಲ್ಯಾಬ್ ಅಲ್ಲ. ವೀಕ್ಷಕರೇ, ನಿಮ್ಗೆ ಏನ್ ಅನ್ಸುತ್ತೆ? ಈ ಬಿಲ್ ಗೇಟ್ಸ್ ಮಾಡ್ತಿರೋದು ಸರಿನಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಚ್ಚರಿಸೋಣ. ಆಗ ಕೊರೋನಾ ಹರಡಿಸಿದ್ರು, ಇವಾಗ ಈ ಕೆಮಿಕಲ್ ಮಳೆಯಿಂದ ನಮ್ಮ ಪ್ರಾಣಕ್ಕೆ ಕುತ್ತು ತರ್ತಾ ಇದ್ದಾರೆ.